ಬೇಸಿಗೆ ಕಾಲ ಪ್ರಾರಂಭ ಆಗ್ತಾ ಇದೆ. ಕೆಲವು ರೈತ ಮಿತ್ರರು ಅಡಿಕೆ ಸಸಿ ಕಾಂಡಗಳಿಗೆ ಸುಣ್ಣವನ್ನು ಬರದಿಂದ ಹೊಡಿತಾ ಇದ್ದಾರೆ. ಏತಕ್ಕೋಸ್ಕರ ಸುಣ್ಣ ಹೊಡಿಬೇಕು ಅಡಿಕೆ ಸಸಿ ಕಾಂಡಕ್ಕೆ? ಸುಮಾರು 3 ವರ್ಷದ ಸಸಿಯಿಂದ ಹಿಡಿದು 12 ವರ್ಷದ ಸಸಿವರೆಗೂ ಪ್ರತಿ ವರ್ಷವೂ ಸುಣ್ಣ ಹೊಡಿಬೇಕು. ಯಾವ ಕಾರಣಕ್ಕೋಸ್ಕರ ಸುಣ್ಣ ಹೊಡಿಬೇಕು ಅಂದರೆ, ಸುಮಾರು ಸೂರ್ಯನ ಕಿರಣಗಳು ಉತ್ತರಾಭಿಮುಖವಾಗಿ ಬೀಳ್ತಾ ಇರ್ತವೆ. ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿವರೆಗೂ ಸೂರ್ಯನ ಕಿರಣಗಳು ಉತ್ತರಾಭಿಮುಖವಾಗಿ ಬೀಳೋದ್ರಿಂದ ಅಡಿಕೆ ಸಸಿ ಕಾಂಡಗಳು ಇನ್ನೂ ಎಳೆಯವಾಗಿರ್ತವೆ. ಆಗ ಸೂರ್ಯನ ಕಿರಣ ತಾಪವನ್ನು ತಡೆಯೋಕ್ಕಾಗಲ್ಲ. ಹಾಗಾಗಿ ಸುಣ್ಣ ಹೊಡೆಯೋದ್ರಿಂದ ಏನಾಗುತ್ತಪ್ಪ ಅಂತಂದರೆ, ಬಿಳಿ ಬಣ್ಣ ಸೂರ್ಯನ ಕಿರಣವನ್ನು ಅವಾಯ್ಡ್ ಮಾಡುತ್ತೆ. ತಾಪಮಾನ ಜಾಸ್ತಿ ಅಡಿಕೆ ಸಸಿಗೆ ರಕ್ಷಣೆ ನೀಡುತ್ತೆ ತಾಪಮಾನದಿಂದ. ಆ ಕಾರಣಕ್ಕೋಸ್ಕರ ಅಡಿಕೆ ಸಸಿಗೆ ಸುಣ್ಣ ಹೊಡಿಬೇಕು. ಕೆಲವು ರೈತರು ಕ್ಯಾಲ್ಸಿಯಂ ಸಿಗುತ್ತೆ, ಕ್ಯಾಲ್ಸಿಯಮ್ಗೋಸ್ಕರ ಹೊಡಿಬೇಕು, ಅಡಿಕೆ ಸಸಿ ಚೆನ್ನಾಗ್ತವೆ. ಆಟೋಮೆಟಿಕ್ಕಾಗಿ ಅಡಿಕೆ ಸಸಿ ಸುಣ್ಣ ಹೊಡಿಲಿಲ್ಲ ಅಂದರೆ ಕಾಂಡಕ್ಕೆ ಹಾನಿಯಾಗಿ ಅಡಿಕೆ ಸಸಿ ಸುಟ್ಟೋಗುತ್ತೆ. ಹಂಗಾಗಿ ಅಡಿಕೆ ಸಸಿಗೆ ಸುಣ್ಣವನ್ನು ಲೇಪನ ಮಾಡೋದ್ರಿಂದ ಅನುಕೂಲ ಆಗುತ್ತೆ. ಧನ್ಯವಾದಗಳು.